ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ ಧನ್ಯವಾಯಿತು ಬದುಕು ಪಾವನವಾದವು ಕಣ್ಣುಗಳನ್ನು ಮಾನವಿಲ್ಲ. ಇಂಥದ್ದೊಂದು ಯಾಗಕ್ಕೆ ನಾನು ಬರದೆ ಹೋಗಿದ್ರೆ ವ್ಯರ್ಥವಾಗಿ ಹೋಗ್ತಿತ್ತು. ಎಂತಹ ಅದ್ಭುತವಾದ ಯಾಗ! ಬ್ರಾಹ್ಮಣರು ಹೇಳಿದಂತಹ ಮಾತು ಸತ್ಯ, ಅನುಮಾನವೇ ನ ಭೂತೋ ನ ಭವಿಷ್ಯತಿ. ಕಣ್ಣಿಗೆ ಕಾಣುವಷ್ಟಕ್ಕೂ ಜನರೇ ತುಂಬಿದ್ದಾರೆ. ಅಲ್ಲ, ಎಲ್ಲ ವೈದಿಕರು ಬ್ರಾಹ್ಮಣರು ವೇದಘೋಷ ಮೊಳಗುತ್ತಾ ಇದೆ. ಓ, ಆ ಕಡೆ ಎತ್ತರದಲ್ಲಿ ಕುಳಿತಾನೆ ನಮ್ಮಪ್ಪ ಪೀಠದಲ್ಲಿ ದೀಕ್ಷಾಬದ್ಧನಾಗಿ ಕೂತಿದ್ದಾನೆ. ಜೊತೆಯಲ್ಲಿ ಅಮ್ಮನೂ ಇದ್ದಾಳೆ. ನಾನು ಹೋಗಿ ಈಗ ಅಮ್ಮನನ್ನು ಮಾತನಾಡಿಸಿದ್ರೆ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಅಲ್ಲ, ಕರೆಯುವುದಕ್ಕೆ ಮರೆತು ಹೋಯ್ತು ಅಂತ ಮರ್ಯಾದೆ ಆದೀತು, ನಾಚಿಕೆ ಆದೀತು. ಹೋಗಿ ನಮಿಸ್ತೇನಂತೆ, ಅವನಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತೇನಂತೆ. ಬಂದು ಸ್ತೋಮದಾಯ್ ತಂದೆಯರು ಕಾಡುತ್ತ ಕಾಣದಂದದಲ್ಲಿ ಕೋಮಲೆಯ ಏನೆಂದು ನುಡಿದದಿರೆ ಸತಿ ಚಿಂತಾ ಮಖೋದತಿಯೊಳಗೆ ಮುಳುಗಿದಳು ಅಧಿಕ ಬೆರಗಿನಲ್ಲಿ. ಏನೋ ಗಡಿಬಿಡಿ ಇರಬಹುದು ಅಂತ ಭಾವಿಸಿದೆ ನಾನು. ಅಮ್ಮನಿಗೆ ನಮಸ್ಕರಿಸಿದ್ರೆ ಅಮ್ಮ ಆಶೀರ್ವದಿಸಬೇಕು ಅಂತ ಕೈ ಎತ್ತಿದ್ರೆ ನಮ್ಮ ಅಪ್ಪ ಕೈ ತಡೀತಾ ಇದ್ದಾನೆ. ನನ್ನನ್ನು ಕಂಡಿರುವಂತ ನನ್ನ ಬಂಧು ಬಾಂಧವರೆಲ್ಲ ತಾತ್ಸಾರ ನೋಟವನ್ನು ಬೀರ್ತಾರೆ. ಕಣ್ಣು ಕಾಣದ ರೀತಿಯಲ್ಲಿ ಮುಖ ತಿರುಗಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾಕಿರಬಹುದು? ಓಹೋ, ಬಹುಶಃ ನಮ್ಮವರು ಹೇಳಿದ ಹಾಗೆ ನಮ್ಮನ್ನು ಅವಮಾನಿಸಬೇಕೆನ್ನುವ ಕಾರಣಕ್ಕಾಗಿ ಮಾಡಿರುವಂತಹ ಯಾಗ ಇದಾಗಿರಬೇಕು. ಹಾಗಾಗಿ ನಮ್ಮನ್ನ ಮಾತನಾಡಿಸಬಾರದು ಅಂತ ನಮ್ಮ ಅಪ್ಪನ ಕಟ್ಟಾಜ್ಞೆ ಇರಬೇಕು. ಅದೇನೇ ಇರಲಿ, ಇವ್ರ ಮನೆ ಊಟಕ್ಕೆ ಬಂದದ್ದಲ್ಲ ನಾನು. ವಿಶೇಷವಾದಂತಹ ಯಾಗ ಅಲ್ವೇ? ಯಾಗ ನಡೀಲಿ, ಅದನ್ನು ನೋಡ್ತೇನೆ, ಹಾಗೆ ಹಿಂದಿರುಗಿ ಹೋಗ್ತೇನೆ. ಯಾಗದ ಸೊಬಗೀಕ್ಷಿಸುವೆಯೆನುತ್ತ, ಯಾಗದ ಸೊಬಗೀಕ್ಷಿಸುವೆನೆನುತ್ತ ಇಂದ್ರಾಯ ಸ್ವಗ ಅಗ್ನಯೇ ಸ್ವಗ ಯಾಗದ ಸೊಬಗೀಕ್ಷಿಸುವೆನೆನುತ್ತ ಸೊಬಗೀಕ್ಷಿಸುವೆಯೆನುತ್ತ ಯಮಾಯ ಸ್ವಗ ನಿವೃತ್ತಯೇ ಸ್ವಗ ಯಾಗದ ಸೊಬಗೀಕ್ಷಿಸುವೆನೆನುತ್ತ ವರುಣಾಯ ಸ್ವಗ ವಾಯವೇ ಸ್ವಗ ಸೋಮಾಯ ಸ್ವಗ ಈಶಾನಾಯ ಸ್ವಗ ಪತಿಭಾ ಏತಕ್ಕೆ ಬಂದೆನು ನಾನಿ ಪಾತಕಿ ಮಾಡುವ ಯಜ್ಞಗೆ ಯಾತಕ್ಕೆ ಬಂದೆನು ನಾನಿ ಪಾತಕಿ ಮಾಡುವ ಯಜ್ಞಗೆ ಯಜ್ಞದ ರೀತಿಯ ಒಂದರಿಯದೆ ಈತೆರನಾದುದಲ ಯಜ್ಞದ ರೀತಿಯ ಒಂದರಿಯದೆ ಈತೆರನಾದುದಲ ಪತಿಗಳಿಗೆ ತ್ರೈಲೋಕದಿ ಕತುವಿನ ಭಾಗವ ಕೊಡದಿಗ ಪತಿಗಳಿಗೆ ತ್ರೈಲೋಕದಿ ಕತುವಿನ ಭಾಗವ ಕೊಡದಿಗ ಮದಿಯುತರ್ಯಾರು ಮದಿಯುತರ್ಯಾರು ಮದಿಯುತರ್ಯಾರಿ ಬುದ್ಧಿಯು ಪಿತಗೇತಕ್ಕೆ ಬರುವ ಶಿವನೇ. ನಾನು ಏನನ್ನು ಕೇಳ್ತಾ ಇದ್ದೇನೆ? ಅದರಂತೆ ಹೋದ್ರೆ ದಿಕ್ಪಾಲಕರನ್ನ ಕರೆದು ಹವಿಭಾಗವನ್ನು ಅರ್ಪಿಸ್ತಾ ಇದ್ದಾರೆ. ಬ್ರಾಹ್ಮಣರು ಮಂತ್ರ ಘೋಷಣೆ ಮಾಡುತ್ತಿರುವಂತಹ ಸಂದರ್ಭ ಕಡೆಯ ದಿಕ್ಕಿನ ಒಡೆಯನಾಗಿರುವಂತಹ ಮರಡನನ್ನು ಇನ್ನೇನು ಆಹ್ವಾನಿಸ್ತಾರೆ ಎನ್ನುವಾಗ ನನ್ನಪ್ಪ ಅವರ ಬಾಯಿನ ತಡೀತಾ ಇದ್ದಾನೆ. ಇದು ನಿರೀಶ್ವರ ಯಾಗ, ಇಲ್ಲಿ ಈಚನಿಗೆ ಹವಿಸ್ಸಿಲ್ಲ. ಹಾಗಿದ್ರೆ ನಮ್ಮವರು ಹೇಳಿದಂತಹ ಮಾತು ಸತ್ಯವಾಗಿ ಹೋಯಿತು, ಅನುಮಾನವೇ ಇಲ್ಲ. ನಮ್ಮವರು ಎಂಥವರು, ಎಂಥ ಯೋಗ್ಯತಾವಂತರು.
ಹಾಗಿದ್ರೆ ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿರುವಂತಹ ನನ್ನ ಅಪ್ಪ ನಮ್ಮವರಿಗೆ ಹವಿರ್ಭಾಗವನ್ನು ಅರ್ಪಿಸಲಿಲ್ಲ ಅಂತ ಆದ್ರೆ ಅದು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟೆ. ಅಪೂರ್ಣವಾದಂತಹ ಯಾಗವನ್ನು ಕೈಗೊಂಡ್ರೆ ಅದರಿಂದ ಫಲ ದೊರಕುವುದಕ್ಕುಂಟೆ. ಅಷ್ಟು ಕನಿಷ್ಠ ಜ್ಞಾನ ನನ್ನಪ್ಪನಂತಹ ಬುದ್ಧಿವಂತನಿಗೆ ಇಲ್ಲದೆ ಹೋಯ್ತಾ? ಹಾಗಿದ್ರೆ ಯಾಕೆ ಈ ರೀತಿಯಲ್ಲಿ ಮಾಡ್ದ? ನನ್ನಪ್ಪನೇನೋ ಅಹಂಕಾರದಲ್ಲಿ ನಮ್ಮವ್ರನ್ನ ಅವಮಾನಿಸಬೇಕೆನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಯಾಗವನ್ನು ಮಾಡಿದ್ದಿರಬಹುದು. ಆದ್ರೆ ನಾನೇ ಅದು ಬರಬೇಕಾಗಿತ್ತು ಯಾಗಕ್ಕೆ. ನಮ್ಮವರು ಸಾರಿ ಸಾರಿ ಹೇಳಿದ್ರು, ಗೌರಿ ಹೋಗದಿರಿ ಪೋದರೆ ಆಗುವುದೇ ಪರಿಯನು ಹೋಗದಿರಿ ಪೋದರೆ ಆಗುವುದೇ ಪರಿಯನು ಎನ್ನುತ್ತಾಗದೆ ಪತಿಗಳು ಬೇಡುದ ನೀಗಿನ ಬಂದನಲ್ಲ ಎನ್ನುತ್ತಾಗಲೆ ಪತಿಗಳು ಬೇಡುದ ನೀಗಿನ ಬಂದನಲ್ಲ ಹೋಗಿನ ನರದರಿಗೆ ಅಂದಿದ ಹೋಗಿನ ನರದರಿಗೆ ಅಂದಿದ ರಾಗಮವು ಸುಡುವೆ ದೇಹತ್ಯಾಗವೆಲೇದು ದೇಹತ್ಯಾಗವೆಲೇದು ದೇಹತ್ಯಾಗವೆಲೇದೆನು ತತಿ ಜಯವಾಗಿ ಹೊರಳಿದಳು ಶಿವನೇ. ನನ್ನಪ್ಪನ ಅಹಂಕಾರದಲ್ಲಿ ಈ ರೀತಿಯಾದಂತಹ ಯಾಗವನ್ನು ಮಾಡಿದ. ನಾನು ಯಾಕೆ ಬರಬೇಕಾಗಿತ್ತು? ನಮ್ಮವರು ಸಾರಿ ಸಾರಿ ಹೇಳಿದ್ರು, ಬೇಡ ಗೌರಿ, ಅದು ದುಷ್ಟಕ್ರತು. ಹೌದು, ಸಮಸ್ತ ಲೋಕ ಕಲ್ಯಾಣಾರ್ಥವಾಗಿ ಅವನೊಬ್ಬ ಯಾಗ ಯಜ್ಞವನ್ನು ಮಾಡ್ತಾನೆ ಅಂತ ಆದ್ರೆ ಅದು ಶುಭ ಕೃತು. ಅದರ ಹೊರತಾಗಿ ತನ್ನ ದೊಡ್ಡ ಸ್ಥಿತಿಯನ್ನು ಮೆರೆಸಿಕೊಳ್ಳುವುದಕ್ಕಾಗಿ ಒಬ್ಬ ಯಾಗ ಯಜ್ಞವನ್ನು ಮಾಡ್ತಾನೆ ಅಂತ ಆದ್ರೆ ಅದು ದುಷ್ಟಕ್ರತು. ಹಾಗಾಗಿ ಇಂತಹ ಕೃತುವಿಗೆ ನಾನಂತೂ ಹೋಗುವುದಿಲ್ಲ, ನೀನು ಹೋಗುವುದು ಬೇಡ ಅಂತ ನನ್ನನ್ನು ತಡೆದ್ರು. ಆದ್ರೂ ಅವರ ಮಾತನ್ನ ಮಿಕ್ಕಿ ಮೀರಿ ನಾನು ಬಂದೆ. ನನಗೆ ಈಗ ಅರ್ಥವಾಗ್ತಾ ಇದೆ, ಗಂಡನ ಮಾತನ್ನ ಮಿಕ್ಕಿ ಮೀರಿ ಹೆಣ್ಣಾದವಳು ಮನೆಯಿಂದ ಆಚೆ ಹೋದ್ಲು ಅಂತಾದ್ರೆ ಹೋದದ್ದು ಅಪ್ಪನ ಮನೆಯಾದ್ರೂ ಅವಳಿಗೆ ಅವಮಾನವೇ. ಯಾವ ಕಾರಣಕ್ಕೂ ಗಂಡನ ಮಾತನ್ನ ಮೀರಿ ಬರಬಾರ್ದಾಗಿತ್ತು ನಾನು. ಹೌದು, ಬಂದದ್ದು ಹೌದು, ಹಿಂದಿರುಗಿ ಹೋಗಿ ಏನು ಅಂತ ಹೇಳಿ. ನಾನು ಹಿಂದಿರುಗಿ ಕೈಲಾಸವನ್ನು ಸೇರಿದ್ರೆ ನಗುಮುಖದಲ್ಲಿ ನನ್ನನ್ನು ಸ್ವಾಗತಿಸಿದಂತ ನಿನಿಯ ಗೌರಿ ಹೇಗಾಯ್ತು ಯಾಗ ಅಂತ ಕೇಳಿದ್ರೆ ಏನು ಅಂತ ಹೇಳಿ ನನ್ನನ್ನು ಯಾರು ಮಾತನಾಡಿಸ್ಲೇ ಇಲ್ಲ ಅಂತ ಹೇಳಲೆ. ನಿಮ್ಮನ್ನು ಅವಮಾನಿಸಬೇಕೆನ್ನುವ ಕಾರಣಕ್ಕಾಗಿ ಮಾಡಿದಂತಹ ಯಾಗ ನನ್ನ ಅಪ್ಪ ಅಂತ ಹೇಳಲೆ. ಅದು ನಿರೀಶ್ವರ ಯಾಗ. ನಮಗಲ್ಲಿ ಅವಮಾನ ಇಲ್ಲ ಆಗಿತ್ತು, ಹೋಗಿ ನನಗೆ ಅವಮಾನವಾಯ್ತು. ಏನ್ ಹೇಳಿ ಇಲ್ಲ ಇಲ್ಲ, ಇಲ್ಲಿರುವುದಕ್ಕೆ ಸಾಧ್ಯ ಇಲ್ಲ. ಯಾರು ನನ್ನನ್ನು ಮಾತನಾಡಿಸ್ತಾ ಇಲ್ಲ. ಹಿಂದಿರುಗಿ ಹೋದ್ರೆ ನಮ್ಮವರಿಗೆ ಮುಖ ಕೊಟ್ಟು ಮಾತನಾಡುವ ಸ್ಥಿತಿಯಲ್ಲಿ ನಾನಿಲ್ಲ. ಏನ್ ಮಾಡ್ಲಿ ನಾನೀಗ? ಶಿವನೇ, ನಾ ಬರಬಾರ್ದಿತ್ತು, ಒಂದು ತಪ್ಪು ಮಾಡಿಬಿಟ್ಟೆ, ಒಂದು ತಪ್ಪು. ಸಂದೆ ಮಾಡಿದ ಮಿಕ್ಕ ಮುನಿಗಳು ಸುರರು ಕಿರುನಗೆ ಸುಸರೀಕ್ಷಿಸುವ ಉಕ್ಕಿದವು ಕಿಡಿ ಕಂಗಳಿ ಪ್ರಳಯಾರ್ಕ ರುದ್ರನೋಳ್ ಕಲಿದಿ ರೋಷದಿ ತಂದೆಗೆ ಚಡಿದು ನಡೆದು ಲಂಬದಾಕ್ಷಿ ನಮ್ಮವರನ್ನ ದ್ವೇಷಿಸುವುದರ ಮೂಲಕವಾಗಿ ನಿರೀಶ್ವರ ಯಾಗವನ್ನು ಮಾಡುವುದರ ಮೂಲಕವಾಗಿ ನಿಷ್ಪ್ರಯೋಜಕವಾದಂತಹ ಕಾರ್ಯವನ್ನು ಕೈಗೊಂಡ ಮೂರ್ಖಾಗಿ ಹೋಗಿಲ್ಲ ನೀನು. ನಿನ್ನ ಗಂಡ ಏನು ಮಹಾ ಅಂತ ಕೇಳ್ತಾನೆ. ಗಂಡ ಏನು ಮಹಾ? ಮೃತ್ಯುವಿಗೆ ನನ್ನವರ ಯೋಗ್ಯತೆಯನ್ನ ನೀನೇನು ಬಲ್ಲೆಯ ಮೂಢ. ಮೂಡಲ್ಲಿ ದೇವತೆಗಳಿದ್ದಾರೆ.
ಕಷ್ಟ ಬಂದ ಕಾಲಕ್ಕೆ ಕೈಲಾಸದವರೆಗೆ ಓಡೋಡಿ ಬಂದು ಹರ ಶಂಭೋ ಮಹಾದೇವ ಎನ್ನುವುದಾಗಿ ನಮ್ಮವರ ಪಾದ ಕಟ್ಟಿಕೊಳ್ಳುವ ನೀನು ಇವತ್ತು ಈ ದಕ್ಷ ಕೊಡುವ ಹವಿಸ್ಸನ್ನ ನೆಕ್ಕುವುದಕ್ಕೆ ಬಂದೆಯ. ನೀನು ಅಂತಲ್ಲ, ಈ ದುಷ್ಟ ಕೃತವಿಗೆ ಸಹಕರಿಸಿರುವಂತಹ ಯಾವೆಲ್ಲರಿದ್ದಾರೆ ಮನುಮುನಿಗಳು, ದೇವತೆಗಳು, ಅವರೆಲ್ಲರಿಗೆ ಇಂದಲ್ಲ ನಾನೇ ನಮ್ಮವರು ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ. ಇಷ್ಟಕ್ಕೂ